पहले गुजरातियों पर आपका हमला था, साउथ इंडियंस पर हमला था, आज मुसलमानों पर है। नहीं, ये सलामी एक ऐसे शख्स को थी जिसने न कभी कोई चुनाव लड़ा, न किसी पद को स्वीकार किया। उन्हें जब रिमोट कंट्रोल से सरकार चलाने वाला कहा गया तो उन्होंने खुद डंके की चोट पर कहा, हाँ मैं रिमोट कंट्रोल हूँ। कंट्रोल मेरे पास है भी नहीं भी, ऐसे नहीं, कंट्रोल तो होना ही चाहिए। मातोश्री से शिवाजी पार्क की दूरी अमूमन 20 मिनट में तय होती है, लेकिन बाला साहेब की अंतिम यात्रा निकली तो उसे शिवाजी पार्क पहुंचने में 7 घंटे से ज्यादा का वक्त लग गया। नेता, अभिनेता, प्रशंसकों के अलावा हजारों लोग उस वक्त उन्हें आखिरी विदाई देने के लिए उमड़ पड़े थे। ನಮಸ್ಕಾರ ಬಂಧುಗಳೇ, ನಾನೀಗ ಮಹಾರಾಷ್ಟ್ರದಲ್ಲಿದ್ದೇನೆ. ಮಹಾರಾಷ್ಟ್ರದ ರಾಜಧಾನಿಯಾಗಿರ್ತಕ್ಕಂಥ ಮುಂಬೈಯಲ್ಲಿದ್ದೇನೆ. ಮುಂಬೈನ ದಾದರ್ನಲ್ಲಿದ್ದೇನೆ. ದಾದರ್ನ 1.5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಪಾರ್ಕ್ ಇದೆ. ಆ ಪಾರ್ಕ್ ಹತ್ರ ಬಂದಿದ್ದೀನಿ. ಈ ಪಾರ್ಕಲ್ಲಿ ಒಂದು ವಿಶೇಷ ಏನಂದರೆ, ಒಂದು ಕಾಲದಲ್ಲಿ ಅಮಿತಾಬ್ ಬಚ್ಚನ್ ಅವರು ಕೂಡ ಈ ಪಾರ್ಕಲ್ಲಿ ಮಲಗ್ತಿದ್ರು ಅಂತ ಸ್ವಯಂ ಅವರೇ ಅಮಿತಾಬ್ ಬಚ್ಚನ್ ಅವರು ಹೇಳ್ಕೊಂಡಿದ್ದಾರೆ. ಸೊ ಇಲ್ಲಿ ತುಂಬ ಮಹಾನ್ ದಿಗ್ಗಜರ ಒಂದು ಒಡನಾಟ ಹೊಂದಿರತಕ್ಕಂಥ ಈ ಪಾರ್ಕ್. ನಾನು ಬಂದಿರೋದು ಈಗ ಇಲ್ಲಿ ವಿಶೇಷ ಏನಂದರೆ, ಏನು ನಮ್ಮ ಹಿಂದೂ ಸಮ್ರಾಟರಾಗಿರ್ತಕ್ಕಂಥ ಬಾಳಾ ಸಾಹೇಬ್ರವರ ಏನು ಸಮಾಧಿ ಸ್ಥಳ ಇಲ್ಲಿದೆ. ಈ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪಾರ್ಕ್ ಇದೆ. ಈ ಸ್ಥಾನದಲ್ಲೇ ಬಾಳಾ ಸಾಹೇಬ್ ಠಾಕ್ರೆ ಅವರ ಸಮಾಧಿಯನ್ನು ಮಾಡಲಾಗಿದೆ. ಇವರು ಎಷ್ಟು ಮಹಾನ್ ಅಂತಂದರೆ, ಮಹಾರಾಷ್ಟ್ರದಲ್ಲಿ ಇವ್ರ ಹೆಸರು ಗೊತ್ತಿಲ್ಲದಿರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಕರ್ನಾಟಕ ಇರ್ಬೋದು, ಆದರೆ 2000ನೇ ಇಸ್ವಿಯಲ್ಲಿ ನಾನು ಮುಂಬೈನಲ್ಲಿದ್ದಾಗ ಏನು ಇವರ ಸಾಮ್ರಾಜ್ಯ ಪತ್ರಿಕೆ ಇತ್ತು. ಸಾಮಾನ್ಯ ಪತ್ರಿಕೆ ಹಿಂದುತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಮಹಾನ್ ಕಾರ್ಯವನ್ನು ಈ ಬಾಳಾ ಸಾಹೇಬರು ಮಾಡ್ತಿದ್ರು. ಇವರೇ ಆ ಪತ್ರಿಕೆಯನ್ನು ಒಂದು ಸ್ಥಾಪನೆ ಮಾಡಿ ಅವರೇ ಸಂಪಾದಕರಾಗಿದ್ದರು. ಮತ್ತು ಅವರೇ ಕೂಡ ತಮ್ಮ ವಿಚಾರಧಾರೆಯಿಂದ ಏನು ಮಲಗಿರ್ತಕ್ಕಂಥ ಹಿಂದೂಗಳನ್ನು ಜಾಗೃತಿ ಮಾಡತಕ್ಕಂಥ ಕಾರ್ಯ ಈ ಬಾಳಾ ಸಾಹೇಬರವರಿಂದ ಬಹಳ ಅದ್ಭುತವಾಗಿ
ಭಾಳ ಸುಂದರವಾಗಿ ಸ್ಫುಟಿಕವಾಗಿ ಬರಿತಿದ್ರು. ಮತ್ತು ಅವರು ಯಾವ ಥರ ಜೀವನ ಮಾಡಿದ್ರು ಅಂತಂದರೆ ನಾವೆಲ್ಲ ನೋಡಿರ್ಬೋದು, ಸನ್ಯಾಸಿಗಳು ಯಾವ ರೀತಿ ಕಾವಿ ಬಟ್ಟೆಯನ್ನು ಹಾಕ್ತಿದ್ರು ಅದೇ ರೀತಿಯಾಗಿ ಕೂಡ ಇವರು ತಮ್ಮ ಜೀವಮಾನದಲ್ಲಿ ಕಾವಿ ಬಟ್ಟೆಯನ್ನು ಹಾಕಿದ್ರು. ಹಾಗಂದ ಮಾತ್ರಕ್ಕೆ ಅವರು ಸನ್ಯಾಸಿ ಆಗಿರಲಿಲ್ಲ, ಆದರೆ ಸಂಸಾರದಲ್ಲಿ ಇದ್ದುಕೊಂಡು ಏನು ಕರ್ಮ ಸನ್ಯಾಸ ಅಂತ ಹೇಳ್ಬೋದು. ಯಾಕಂದರೆ ಜಾಗೃತ ಮಾಡ್ತಕ್ಕಂಥದ್ದು, ಹಿಂದುತ್ವಕ್ಕೆ ಸಂಬಂಧಪಟ್ಟಂಥ ಭಾರತ ದೇಶಕ್ಕೆ ಹಿತವಾಗಿರ್ತಕ್ಕಂಥ ಕಾರ್ಯಗಳನ್ನು ಮತ್ತು ಜಾಗೃತಿಯನ್ನು ಮಾಡ್ತಕ್ಕಂಥ ಕಾರ್ಯ ಮಾಡಿದ ಈ ಮಹಾನ್ ಹಿಂದೂ ಸಮ್ರಾಟ್ ಏನು ಬಾಳ ಸಾಹೇಬರು ಇದ್ದಾರಲ್ಲ, ಅವ್ರ ಬಗ್ಗೆ ಯಾರಿಗೆ ತಾನೇ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೆ ತಾನೇ ಅವ್ರ ಬಗ್ಗೆ ಗೌರವ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರ ಬಗ್ಗೆ ನನಗೆ ಸ್ವಲ್ಪ ಅಲ್ಲ, ತುಂಬಾ ವಿಶೇಷವಾದ ಕಾಳಜಿ ಇದ್ದದ್ದು. ಯಾಕಂದರೆ ನಾನು ಇಲ್ಲಿ ಮುಂಬೈನಲ್ಲಿ ಇದ್ದೆ, ಆ ಕಾರಣದಿಂದ ಇವರ ಬಗ್ಗೆ ನಾನು ತಿಳ್ಕೊಂಡಿದ್ದೆ. ಆದ್ದರಿಂದ ನಾನು ತುಂಬ ವರ್ಷಗಳ ನಂತರ ಬಂದಿದ್ದೀನಿ. ಹಾಗಾಗಿ ಈ ಒಂದು ಪಾರ್ಕಿಗೆ ಭೇಟಿ ಕೊಟ್ಟು ಅದನ್ನು ನಾನು ನೋಡೋದಲ್ಲದೆ ತಮಗೂ ತೋರಿಸೋಣ ಅಂತ ಬಂದಿದ್ದೀನಿ ಬಂಧುಗಳೇ.